ಶ್ರೀನಿವಾಸಪುರ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರು ದಿನನಿತ್ಯ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರದ ಪಿಂಚಣಿ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಅಗತ್ಯವಿರುವ ಆದಾಯ ಪ್ರಮಾಣ ಪತ್ರ ಪಡೆಯಲು ವಯೋವೃದ್ಧರು, ಅಂಗವಿಕಲರು ಹಾಗೂ ಮಹಿಳೆಯರು ಬೆಳಗ್ಗೆಯಿಂದಲೇ ತಾಲೂಕು ಮತ್ತು ನಾಡ ಕಚೇರಿಗಳಿಗೆ ಅಲೆದಾಡುತ್ತಿದ್ದಾರೆ. ಕೌಂಟರ್ಗಳ ಕೊರತೆ ಹಾಗೂ ಆಗಾಗ್ಗೆ ಉಂಟಾಗುತ್ತಿರುವ ಸರ್ವರ್ ಸಮಸ್ಯೆಯಿಂದ ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಬೆಳಗ್ಗೆ 10 ಗಂಟೆಗೆ ಕಚೇರಿಗೆ ಬಂದಿದ್ದ ಮಹಿಳೆಯೊಬ್ಬರು ದೀರ್ಘಕಾಲ ನಿಂತು ಕಾಯುತ್ತಿದ್ದ ಪರಿಣಾಮ ತಲೆ ಸುತ್ತಿ ಕುಸಿದು ಬಿದ್ದ ಘಟನೆ ಕೂಡ ನಡೆದಿದೆ. ಇನ್ನು 2 ಹೆಚ್ಚುವರಿ ಕೌಂಟರ್ಗಳನ್ನು ಆರಂಭಿಸಿದರೆ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ಕುರಿತು ಮಾಜಿ ಪುರಸಭೆ ಅಧ್ಯಕ್ಷ ಫೈರೋಜ್ ಪಾಷಾ ಮಾತನಾಡಿ, ಪ್ರತಿದಿನ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ತಹಸೀಲ್ದಾರ್ ತಕ್ಷಣ ಕ್ರಮ ಕೈಗೊಂಡು ಹೆಚ್ಚುವರಿ ಕೌಂಟರ್ಗಳನ್ನು ತೆರೆಯಬೇಕು ಹಾಗೂ ಸರ್ವರ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಮನವಿ ಮಾಡಿದರು. ಸಂಬಂಧಪಟ್ಟ ತಹಸೀಲ್ದಾರ್ ಹಾಗೂ ಕ್ಷೇತ್ರದ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿರವರು ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಸಾರ್ವಜನಿಕರಿಗೆ ತ್ವರಿತ ಸೇವೆ ದೊರೆಯುವಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸರ್, ನನ್ನ ಹೆಸರು ಫೈರೋಜ್ ಪಾಷಾ ಅಂತ, ಮಾಜಿ ಸದಸ್ಯರು. ಇಲ್ಲಿ ಇನ್ಕಮ್ಗೋಸ್ಕರ ಜನ ಎಲ್ಲ ಬೆಳಗ್ಗೆ 10 ಗಂಟೆನಿಂದ 6 ಗಂಟೆವರೆಗೂ ನಿಂತು ಸಾಯ್ತಾ ಇದ್ದಾರೆ. ನಿಲ್ಕೊಳೋದು ಆಗ್ತಾ ಇಲ್ಲ. ವಯಸ್ಸಾಗಿದೆ, ಅಜ್ಜಿಗೆಲ್ಲ ಬಿದ್ದೋಗಿದ್ದಾರೆ. ಇದ್ರ ಬಗ್ಗೆ ತಹಸೀಲ್ದಾರ್ ಸಾಹೇಬರು ಏನು ಕ್ರಮ ತಗೊಂಡಿಲ್ಲ. ಅದ ಮೇಲೆ ಏನು ಕ್ರಮ ತಗೊಂಡು ಇನ್ನೊಂದು ಕೌಂಟ್ರ್, ಇನ್ನೂ 1-2 ಕೌಂಟ್ರ್ ಮಾಡಬೇಕು. ಅವ್ರು ಏನು ಒಂದು ಚೂರು ಕ್ರಮ ತಗೊಳ್ತಾ ಇಲ್ಲ. ಈ ನಾವು ಇದು ಹೇಳೋ ಉದ್ದೇಶ ಏನಂದರೆ, ಅವರು ಜನಕ್ಕೆ ಅನುಕೂಲ ಆಗಬೇಕು. ಅದ್ರ ಬಗ್ಗೆ ಅವರು ಏನು ತಲೆ ತೊಗೊಳ್ತಾ ಇಲ್ಲ. ಈ ತಹಸೀಲ್ದಾರ್ ಸಾಹೇಬರು ಹೇಳ್ತಾ ಇದ್ದೀವಿ ನಾವು, ಇದ್ರ ಬಗ್ಗೆ ತಗೊಂಡು ಇನ್ನೊಂದು ಇಲ್ಲ ಅಂದರೆ ಇನ್ನೊಂದು 2 ಕೌಂಟ್ರ್ ಮಾಡಬೇಕು. ಇನ್ಕಮ್ ಮಾಡೋರಿಗೆ ಸ್ವಲ್ಪ ಅನುಕೂಲ ಮಾಡಬೇಕು ಸರ್. ಸೀನಿಯರ್ ಹ್ಯಾಂಡಿಕ್ಯಾಪ್ ಇರೋದಕ್ಕೆ ನಾವು ಬಂದಿದ್ದೀವಿ. ನಿಮ್ಮ ಹೆಸರು ಸರ್? ನೋಡಿದರೆ ಜಾಸ್ತಿ. ನಿಮ್ಮ ಹೆಸರು? ಲಕ್ಷ್ಮೀನಾರಾಯಣ ರೆಡ್ಡಿ. ಏನು ಪ್ರಾಬ್ಲಮ್ ಆಗಿದೆ ಸರ್? ನಮ್ಮ ಅಣ್ಣ ಅವರಿಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್, ಅದಕ್ಕೆ ಇಲ್ಲಿ ಬೆಳಗ್ಗೆಯಿಂದ ಕಾಯ್ಕೊಂಡಿದ್ದೀವಿ. ಎಲ್ಲ ಕ್ಯೂ ವಿಪರೀತ ಜನ ಇದ್ದಾರೆ. ನುಗ್ಗಲಿದೆ, ಸಿಸ್ಟಮೆಟಿಕ್ ಇಲ್ಲ. ಇಲ್ಲಿ ಜನ ಕ್ಯೂ ಇಲ್ಲ. ಹೆಂಗಸರಿಗೆ ಅಂತ ಒಂದು ಸಪ್ರೇಟ್ ಕ್ಯೂ ಇಲ್ಲ. ಎಲ್ಲ ಒಂದೇ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಕಷ್ಟ ಆಗಿದೆ. ಇದನ್ನು ಸಾಹೇಬರು ಸ್ವಲ್ಪ ಇದ್ರ ಬಗ್ಗೆ ಮಾಡಬೇಕು ಅಂತ.